ಓಕೆ ನೋಡಿ, ಎಲ್ಲಿ ಯಾವೆಲ್ಲ ಯೂಸ್ ಡಿ ಐ ಜಿ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹಲವು ಸೌಲಭ್ಯ ಇರುತ್ತೆ. ಡಿ ಐ ಜಿ ಮೇಲ್ಮಟ್ಟದ ನಾನು ಸಾಧಾರಣವಾಗಿ ಹೇಳ್ತಾ ಇರ್ತೀನಿ, ಸ್ಟೋರಿಗಳು ಬಂದಾಗ, ಬಡ ಮಕ್ಕಳ ಸ್ಟೋರಿಗಳು ಬಂದಾಗ ಹೋದ್ರೋ ಇರೋದು ಅದೊಂದೇ ಅವಕಾಶ. ನೀವು ಬಡವರು, ನಿಮ್ಮ ಜಾತಿ ಅದು ಇದೆಲ್ಲ ವಿಚಾರಕ್ಕೆ ಬರೋದಿಲ್ಲ. ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ, ನಮಗಿರುವಂಥದ್ದು ಬಡವರಿಗೆ ಶ್ರೀಮಂತ ಆಗೋದಕ್ಕೆ ಅಥವಾ ಒಂದು ಸ್ಥಾನಮಾನ ಸಿಗೋದಕ್ಕೆ ಇರುವಂಥ ಹುಲಿಯ ಹಾಲು ಅಂತಂದರೆ ಅದು ಶಿಕ್ಷಣ ಅಂತೇಳಿ. 21 ವರ್ಷ ಚೆನ್ನಾಗಿ ಕಲಿರೋ UPSC ಏನಾದರೂ ಪಾಸ್ ಆಗಿಬಿಟ್ರೆ ಆಮೇಲೆ SC STಗಳಿಗೆ ಇನ್ನೂ ಎಕ್ಸ್ಟೆಂಡ್ ಇದೆ, 9 ಬಾರಿ, ಆಮೇಲೆ 40 ವರ್ಷ 38-40 ವರ್ಷ ತನಕ ಹೀಗೆಲ್ಲ ಅವಕಾಶಗಳಿದೆ. ಈಗ ಜನರಲ್ ಕ್ಯಾಟಗರಿಗೆ 6 ಬಾರಿ ಅವಕಾಶ ಇರುತ್ತೆ. ಇಷ್ಟು ವರ್ಷದೊಳಗೆ 32 ವರ್ಷದೊಳಗೆ ಮುಗಿಬೇಕು, ಹಿಂಗೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ 38 ವರ್ಷ. ಯಾಕೆ ಅಂತಂದರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಯಾರೋ ಒಬ್ಬ ಇದ್ದಾನಪ್ಪ, ನೀವು ಕೆಟ್ಟದಾಗಿ ಬಳಸ್ಕೊಂಡ್ರೆ ಅದು ನಿಮ್ಮ ಹಣೆ ಬರೋದು. ಒಬ್ಬ IPS ಅಥವಾ IAS ಆದ ತಕ್ಷಣ ನಿಮಗೆ ಸೌಲಭ್ಯಗಳ ಸರಮಾಲೆ. ನೀವು ಮನೇಲಿದ್ರೂ ಕೂಡ ನಿಮ್ಗೆ ಸಂಬಳ ಬರ್ತಾ ಇರುತ್ತೆ. ಆಗೆಲ್ಲ ಭಾಳ ದೊಡ್ಡ ವಿಚಾರ. IAS ಪಾಸ್ ಆದ ಅಂದರೆ ಭಾಳ ಸಣ್ಣದಿರುವಾಗ IAS ಪಾಸ್ ಆಗಿದ್ರೆ ಅವನಿಗೆ ಮನೇಲಿದ್ರೂ ಕೂಡ ಸಂಬಳ ಕೊಡ್ತಾರೆ ಅಂತ, ಅವ್ರಿಗೇನು ಸಮಸ್ಯೆಗಳುಂಟಾಗೋದಿಲ್ಲ. DIG ಮೇಲ್ಮಟ್ಟದ ಅಧಿಕಾರಿಗಳು, ಆಮೇಲೆ ನೀವು ಅದರ ಮೇಲೆ ಹೋಗ್ತಾ DIG ಮತ್ತದಾದಾಗ IPS ಅಲ್ಲಿ ಹೇಳಿತ್ತು ನಾನು, ದೊಡ್ಡ ಸೌಲಭ್ಯ. 2 ಕಾರು, 1 ಬೈಕ್ ಸರ್ಕಾರ ಕೊಡುತ್ತೆ, ಮಜಾ. ಆಮೇಲೆ ಅದು ಯಾಕೆ, ಊಟ ತರೋಕ್ಕೆ, ಟಪಾಲ್ಗೆ, ಬ್ಯಾಂಕ್ ಹೋಗೋದಕ್ಕೆ ಬೈಕನ್ನು ಬಳಕೆ ಮಾಡ್ತಾರೆ. 1 ಕಾರನ್ನು ಅಧಿಕಾರಿಗಳು ಬಳಕೆ ಮಾಡ್ತಾರೆ. ಮತ್ತೊಂದು ಕಾರು ಮನೆ ಬಳಿಯೇ ನಿಂತಿರುತ್ತೆ. ಆ ಮನೆಯವರು ತರಕಾರಿ ತರೋದಕ್ಕೆ, ಮಗುವನ್ನು ಸ್ಕೂಲ್ ಕಳಿಸೋ, ಹೀಗೆಲ್ಲ ಮಾಡ್ತಾರೆ. ಹೆಚ್ಚುವರಿ ಕಾರು ಅಧಿಕಾರಿ ಕುಟುಂಬಕ್ಕೆ ಬಳಕೆ ಆಗುತ್ತೆ. 2-3 ಕಾನ್ಸ್ಟೇಬಲ್ ಮನೆಯಲ್ಲಿ. ಈ ಮನೆ ಬಳಿ ಒಂದು ನಿಂತಿತ್ತಲ್ಲ, ಅದೇ ಕಾರನ್ನು ರಣ್ಯಾರಾವ್ ಬಳಕೆ ಮಾಡಿದ್ರಾ ಅನ್ನುವಂಥ ಡೌಟ್ ಬರ್ತಾ ಇದೆ. ಪೊಲೀಸ್ ಕಾರಲ್ಲೇ ರಣ್ಯಾರಾವ್ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ರಾ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಇದು. ಪೊಲೀಸ್ ಕಾರಲ್ಲೇ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ರಲ್ಲ. ಇವತ್ತು ಬ್ರಹ್ಮಾಸ್ತ್ರದಲ್ಲಿ ಸ್ವಪ್ನ ಸುರೇಶ್ ಅಂತೇಳಿ ಕೇರಳದ ಲೇಡಿ ಒಬ್ಬಳು ಇದೇ ಥರ 30 kg ಚಿನ್ನ ತಗೊಂಡೋಗಿದ್ಲು. ಅದು CM ಕುತ್ತಿಗೆಗೆ ಬಂದಿತ್ತು. ಅದರ ಬಗ್ಗೆ ರೋಚಕವಾದಂಥ ಸ್ಟೋರಿ ಇದು. ಇಲ್ಲಿ ರಮ್ಯಾ, ಅಲ್ಲಿ ಸ್ವಪ್ನ ಅಂತೇಳಿ ನೋಡಿ. ಇದೇ ಥರ ಕಾರಲ್ಲಿ, ತಂದೆ ಕಾರಲ್ಲಿ ಹಲವು ಬಾರಿ ಪಿಕಪ್ ಡ್ರಾಪ್ ಮಾಡ್ಕೊಂಡಿದೆ. ಚಿನ್ನ ಸ್ಮಗ್ಲಿಂಗ್ ಆರೋಪಿ ರಣ್ಯಾ ಅವರ ಮಲತಂದೆ DGP ಅಂತೇಳಿ. ಅಂದರೆ ಆಲ್ರೆಡಿ ಇವರ ತಾಯಿ ಏನಿರ್ತಾರೆ, ಆಲ್ರೆಡಿ ಅವ್ರಿಗೊಂದು ಮದುವೆ ಆಗಿರುತ್ತೆ, ಅದು ಬೇರೆ ಏನಾಗಿರುತ್ತೆ, ಅವರನ್ನು ಮಲತಂದೆ ಆಗಿರುವಂಥ ಇವರು ಮದುವೆ ಆಗಿರ್ತಾರೆ. ಇವರ ಮಗಳಲ್ಲ, ಬಟ್ ಏನು ಹೇಳ್ತಾರೆ, 2ನೇ ಹೆಂಡತಿಯ ಮಗಳು. ತಂದೆ ಹೆಸರು ಬಳಸ್ಕೊಳ್ತಾ ಇದ್ರಂತೆ ರಣ್ಯಾರಾವ್. ಓಕೆ, ತಂದೆ ಹೆಸರು ಬಳಸಿ ಏರ್ಪೋರ್ಟ್ ಪ್ರೋಟೋಕಾಲ್ ಪಡೀತಾ ಇದ್ರು ಆರೋಪ. ಚಿನ್ನಕಳ್ಳ ಸಾಗಾಣಿಕೆ ಕೂಡ ಸರ್ಕಾರಿ ಕಾರ್ ಬಳಸ್ತಿರುವ ಶಂಕೆ. ಸರ್ಕಾರಿ ಕಾರ್ ಬಂದಾಗ ಅದರಲ್ಲಿ ಈ ಕಲರ್ ಈಗ ಮಿನಿಸ್ಟ್ರಿಗಳಿಗೆ ಇರೋದಿಲ್ಲ, DGP ವರ್ಗಕ್ಕೆಲ್ಲ ಈ ಲೈಟ್ ಕಲರು ಎಲ್ಲ ಇರುತ್ತಲ್ಲ, ಗೂಟದ ಕಾರು, ಅದರಲ್ಲಿ ಚಿನ್ನ ಸಾಗಣೆ ಮಾಡಿದ್ರೆ ಯಾರು ಕೇಳ್ತಾರೆ? DGP ರಾಮಚಂದ್ರ ರಾವ್, ಅದೇ ರಾಮಚಂದ್ರ ರಾವ್ ಅವರ 2ನೇ ಹೆಂಡತಿಯ ಮಗಳು. ರಾಮಚಂದ್ರ ರಾವ್ ಅವರ ಸರ್ಕಾರಿ ಕಾರಲ್ಲೇ ಪಿಕಪ್ ಡ್ರಾಪ್ ಪಡೀತಾ ಇದ್ರಾ? ರಣ್ಯಾ ಟ್ರಾವೆಲ್ಸ್ ಹಿಸ್ಟ್ರಿ ಪಡೆದು ಪರಿಶೀಲನೆ ಮಾಡ್ತಾ ಇದೆ DRI. ರಾಮಚಂದ್ರ ರಾವ್ ಕಾರು ಚಾಲಕರ ತನಿಖೆ ಸಾಧ್ಯತೆ ಇದೆ, ಅವರ ಕಾರು ಚಾಲಕರದು. ಆಮೇಲೆ ರಾಮಚಂದ್ರ ರಾವ್ ಅವರನ್ನು ರಜೆ ಮೇಲೆ ಕಳಿಸಿದೆ ಸರ್ಕಾರ. ಇನ್ನು ರಣ್ಯಾರಾವ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಯಾವಾಗ ಜಾಮೀನು ಅರ್ಜಿ ತಿರಸ್ಕಾರ ಆಯಿತೋ DRI ವಿರುದ್ಧ ರಣ್ಯಾ ಹೊಸ ಬಾಂಬ್ ಹಾಕಿದ್ದಾಳೆ. ಏನದು ಹೊಸ ಬಾಂಬ್ ನೋಡೋಣ ಬನ್ನಿ. ಬಡಿತಾರೆ DRI ಅಧಿಕಾರಿಗಳು. ಬಂಗಾರಿ ಮಾತಿಗೆ ಆಫೀಸರ್ಗಳೇ ಕಂಗಾಲು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ರಣ್ಯಾರಾವ್ ಗ್ರಹಚಾರ ಕೆಟ್ಟಿದಂತಿದೆ. ನಿನ್ನೆ ತಾನೇ ಜಾಮೀನು ಅರ್ಜಿ ವಜಾ ಆಗಿತ್ತು. ಪರಪ್ಪನ ಪಂಜರದಲ್ಲಿ ಕುಳಿತು ಸಿಹಿ ಸುದ್ದಿ ಬರುತ್ತೇನೋ ಅಂತ ಕಾಯ್ತಿದ್ದ ರಣ್ಯಾಗೆ ಬರ ಸಿಡಿಲು ಬಡಿದಂತಾಗಿತ್ತು. ಅಕ್ಷರಶಃ ಕಂಗಾಲಾದ ಚಿನ್ನದ ಚಕೋರಿ DRI ಅಧಿಕಾರಿಗಳ ವಿರುದ್ಧವೇ ಬಿಗ್ ಬಾಂಬ್ ಸಿಡಿಸಿದ್ದಾಳೆ. DRIಗೆ ರಣ್ಯಾ ಡಿಚ್ಚಿ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ADG DRIಗೆ ಪತ್ರ ಬರೆದಿರುವ ರಣ್ಯಾ DRI ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾಳೆ.
10ರಿಂದ 15 ಬಾರಿ ನನ್ನ ಕಪಾಳಕ್ಕೆ ಹೊಡೆದಿದ್ದು, ಸಹಿ ಮಾಡೋದಕ್ಕೆ ಒಪ್ಪದಿದ್ದಕ್ಕೆ ಪದೇ ಪದೇ ಹಲ್ಲೆ ಮಾಡಿದ್ದಾರೆ. ಸಹಿ ಹಾಕದಿದ್ದಕ್ಕೆ, ತಂದೆ ಹೆಸರು ಹೇಳದಿದ್ದಕ್ಕೂ ಹೊಡೆದಿದ್ದಾರೆ. ನಿದ್ದೆ ಮಾಡೋಕ್ಕೂ ಬಿಡ್ಲಿಲ್ಲ, ಊಟವನ್ನು ಕೊಡ್ಲಿಲ್ಲ, ನನ್ನ ತಪಾಸಣೆಯನ್ನು ಮಾಡಲಿಲ್ಲ, ಏನೋ ವಶಪಡಿಸಿಕೊಂಡಿಲ್ಲ ಎಂದಿದ್ದಾಳೆ. ಇನ್ನು ಟೈಪ್ ಮಾಡಿದ್ದ 50ರಿಂದ 60 ಪತ್ರಕ್ಕೆ ಸಹಿ ಹಾಕಿಸಿದ್ದಾರೆ. 40 ಖಾಲಿ ಹಾಳೆಗಳ ಮೇಲೂ ಸಹಿ ಹಾಕಿಸಿಕೊಂಡಿದ್ದಾರೆ. ಬೇರೆಯವರನ್ನ ರಕ್ಷಿಸೋದಕ್ಕೆ ಹೋಗಿ ನನ್ನ ತಗಲಾಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸಹಿ ಮಾಡದ, ದಾಖಲೆಗಳನ್ನ ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ 2ಗೆ ಖುದ್ದು IAS ಗೌರವ್ ಗುಪ್ತಾ, DIG ವಂಶೀಕೃಷ್ಣ ಎಂಟ್ರಿ ಕೊಟ್ಟಿದ್ರು. ಇಮಿಗ್ರೇಷನ್, ಕಸ್ಟಮ್ಸ್, CRPF ಟೀಮ್, ಚೆಕಿಂಗ್ ಟೀಮ್ನಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ನನ್ನ ವಿಚಾರಣೆ ನಡೆಸಲಾಗಿದ್ದು, ಆತ ರನ್ಯಾ ಪರಿಚಯ ಒಪ್ಪಿದ್ದಾನೆ. ರನ್ಯಾ ಕೇಸ್ನಲ್ಲಿ ಸರ್ಕಾರ ಯಾರನ್ನು ರಕ್ಷಿಸ್ತಾ ಇದೆ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಬರೀ ಸೈಬರ್ ಕ್ರೈಮ್ ಆಗಿದೆ. ಬೆಂಗಳೂರು ಸಿಟಿಯಲ್ಲಿ 30%ಗೆ ಬಂದುಬಿಟ್ಟಿದೆ. ಈಗ ಅದು ಇನ್ನೂ ಹೆಚ್ಚಾಗ್ಬೋದು ಅಂತ. ಅದಕ್ಕೆ ಈ ಸಂದರ್ಭದಲ್ಲೇ ನಾವು ಅದನ್ನು ನಿಪ್ಪಿಟ್ಟಿಂದ ಬಡ್ ಅಂತೀವಲ್ಲ, ಹಾಗೆ ಶುರುವಿನಲ್ಲೇ ನಾವು ಇದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು ಅಂತೇಳಿ ಮಾಡ್ತಿದೆ. ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು. ಸ್ಟಾಲಿನ್ ಈ ರೂಪಾಯಿಯ ಚಿಹ್ನೆಯನ್ನೇ ನಿರಾಕರಿಸ್ತಾ ಇರುವಂಥ ಡೆವಲಪ್ಮೆಂಟ್, ಅದ್ರ ಬಗ್ಗೆ ಏನು ನೋಡ್ರಿ, ದುರ್ದೈವಿದು. ಯಾಕಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದ್ದು ಮತ್ತು ಈ ರೂಪಾಯಿಯ ಸಿಂಬಲನ್ನು ಮೋದಿ ಮಾಡಿದ್ದ, BJP ಮಾಡಿದ್ದ, ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರೆಲ್ಲ ಮಂತ್ರಿಗಳಿದ್ದರು. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಕೇವಲ ಸೇತುವೆಯಾಗಿದ್ಲಾ ಎಂಬ ಶಂಕೆ ಇದೆ. ರನ್ಯಾಗೆ ದುಬೈನಲ್ಲಿ ಚಿನ್ನ ತಂದು ಕೊಡುವ ಜಾಗವನ್ನ ತರುಣ್ ರಾಜ್ ಮಾಡ್ತಿದ್ದಂತೆ. ರನ್ಯಾ ಜಸ್ಟ್ ಎಲ್ಲಿ ಹೋಗ್ಬೇಕು, ಬೆಂಗಳೂರಿನಲ್ಲಿ ಎಲ್ಲಿಗೆ ತಲುಪಬೇಕು ಅನ್ನೋ ಮಾಹಿತಿಯನ್ನ ತರುಣ್ ಮಾತ್ರ ನೀಡ್ತಿದ್ದಂತೆ. ಓಕೆ, ನೋಡಿ, ಎಲ್ಲಿ ಯಾವೆಲ್ಲ DIG ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹಲವು ಸೌಲಭ್ಯ ಇರುತ್ತೆ. DIG ಮೇಲ್ಮಟ್ಟದ ನಾನು ಸಾಧಾರಣವಾಗಿ ಹೇಳ್ತಾ ಇರ್ತೀನಿ, ಸ್ಟೋರಿಗಳು ಬಂದಾಗ, ಬಡ ಮಕ್ಕಳ ಸ್ಟೋರಿಗಳು ಬಂದಾಗ ಹೋದ್ರು ಇರೋದು ಅದೊಂದೇ ಅವಕಾಶ. ನೀವು ಬಡವರು, ನಿಮ್ಮ ಜಾತಿ ಅದು ಇದೆಲ್ಲ ವಿಚಾರಕ್ಕೆ ಬರೋದಿಲ್ಲ. ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ, ನಮಗಿರುವಂಥದ್ದು ಬಡವರಿಗೆ ಶ್ರೀಮಂತ ಆಗೋದಕ್ಕೆ ಅಥವಾ ಒಂದು ಸ್ಥಾನಮಾನ ಸಿಗೋದಕ್ಕೆ ಇರುವಂಥ ಹುಲಿಯ ಹಾಲು ಅಂತಂದರೆ ಅದು ಶಿಕ್ಷಣ ಅಂತೇಳಿ. 21 ವರ್ಷ ಚೆನ್ನಾಗಿ ಕಲಿರೋ UPSC ಏನಾದರೂ ಪಾಸ್ ಆಗಿಬಿಟ್ರೆ ಆಮೇಲೆ SC STಗಳಿಗೆ ಇನ್ನೂ ಎಕ್ಸ್ಟೆಂಡ್ ಇದೆ, 9 ಬಾರಿ, ಆಮೇಲೆ 40 ವರ್ಷ 38-40 ವರ್ಷ ತನಕ ಹೀಗೆಲ್ಲ ಅವಕಾಶಗಳಿದೆ. ಈಗ ಜನರಲ್ ಕ್ಯಾಟಗರಿಗೆ 6 ಬಾರಿ ಅವಕಾಶ ಇರುತ್ತೆ. ಇಷ್ಟು ವರ್ಷದೊಳಗೆ 32 ವರ್ಷದೊಳಗೆ ಮುಗಿಬೇಕು, ಹಿಂಗೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ 38 ವರ್ಷ. ಯಾಕೆ ಅಂತಂದರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಯಾರೋ ಒಬ್ಬ ಇದ್ದಾನಪ್ಪ, ನೀವು ಕೆಟ್ಟದಾಗಿ ಬಳಸ್ಕೊಂಡ್ರೆ ಅದು ನಿಮ್ಮ ಹಣೆ ಬರ. ಒಬ್ಬ IPS ಅಥವಾ IAS ಆದ ತಕ್ಷಣ ನಿಮಗೆ ಸೌಲಭ್ಯಗಳ ಸರಮಾಲೆ. ನೀವು ಮನೇಲಿದ್ರೂ ಕೂಡ ನಿಮ್ಗೆ ಸಂಬಳ ಬರ್ತಾ ಇರುತ್ತೆ. ಆಗೆಲ್ಲ ಭಾಳ ದೊಡ್ಡ ವಿಚಾರ. IAS ಪಾಸ್ ಆದ್ರೆ, ಅಂದರೆ ಭಾಳ ಸಣ್ಣದಿರುವಾಗ IAS ಪಾಸ್ ಆಗಿದ್ರೆ ಅವನಿಗೆ ಮನೇಲಿದ್ರೂ ಕೂಡ ಸಂಬಳ ಕೊಡ್ತಾರೆ ಅಂತ, ಅವ್ರಿಗೇನು ಸಮಸ್ಯೆಗಳು ಉಂಟಾಗೋದಿಲ್ಲ. DIG ಮೇಲ್ಮಟ್ಟದ ಅಧಿಕಾರಿಗಳು, ಆಮೇಲೆ ನೀವು ಅದನ್ನು ಮೇಲೆ ಹೋಗ್ತಾ DIG ಮಟ್ಟದಾದಾಗ IPS ಅಲ್ಲಿ ಹೇಳಿದ್ದು ನಾನು, ದೊಡ್ಡ ಸೌಲಭ್ಯ. 2 ಕಾರು, 1 ಬೈಕ್ ಸರ್ಕಾರ ಕೊಡುತ್ತೆ, ಮಜಾ. ಆಮೇಲೆ ಅದು ಯಾಕೆ, ಊಟ ತರೋಕ್ಕೆ, ಟಪಾಲ್ಗೆ, ಬ್ಯಾಂಕ್ ಹೋಗೋದಕ್ಕೆ ಬೈಕನ್ನು ಬಳಕೆ ಮಾಡ್ತಾರೆ. 1 ಕಾರನ್ನು ಅಧಿಕಾರಿಗಳು ಬಳಕೆ ಮಾಡ್ತಾರೆ. ಮತ್ತೊಂದು ಕಾರು ಮನೆ ಬಳಿಯೇ ನಿಂತಿರುತ್ತೆ. ಆ ಮನೆಯವರು ತರಕಾರಿ ತರೋದಕ್ಕೆ, ಮಗುವನ್ನು ಸ್ಕೂಲ್ ಕಳಿಸೋ, ಹೀಗೆಲ್ಲ ಮಾಡ್ತಾರೆ. ಹೆಚ್ಚುವರಿ ಕಾರು ಅಧಿಕಾರಿ ಕುಟುಂಬಕ್ಕೆ ಬಳಕೆ ಆಗುತ್ತೆ. 2-3 ಕಾನ್ಸ್ಟೇಬಲ್ ಮನೆಯಲ್ಲಿ. ಈ ಮನೆ ಬಳಿ ಒಂದು ನಿಂತಿತ್ತಲ್ಲ, ಅದೇ ಕಾರನ್ನು ರನ್ಯಾರಾವ್ ಬಳಕೆ ಮಾಡಿದ್ರಾ ಅನ್ನುವಂಥ ಡೌಟ್ ಬರ್ತಾ ಇದೆ. ಪೊಲೀಸ್ ಕಾರಲ್ಲೇ ರನ್ಯಾರಾವ್ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ರಾ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಇದು. ಪೊಲೀಸ್ ಕಾರಲ್ಲೇ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ರಲ್ಲ. ಇವತ್ತು ಬ್ರಹ್ಮಾಸ್ತ್ರದಲ್ಲಿ ಸ್ವಪ್ನ ಸುರೇಶ್ ಅಂತೇಳಿ ಕೇರಳದ ಲೇಡಿ ಒಬ್ಬಳು ಇದೇ ಥರ 30 kg ಚಿನ್ನ ತಗೊಂಡೋಗಿದ್ಲು. ಅದು CM ಕುತ್ತಿಗೆಗೆ ಬಂದಿತ್ತು. ಅದರ ಬಗ್ಗೆ ರೋಚಕವಾದಂಥ ಸ್ಟೋರಿ ಇದು. ಇಲ್ಲಿ ರಮ್ಯಾ, ಅಲ್ಲಿ ಸ್ವಪ್ನ ಅಂತೇಳಿ. ನೋಡಿ, ಇದೇ ಥರ ಕಾರಲ್ಲಿ, ತಂದೆ ಕಾರಲ್ಲಿ ಹಲವು ಬಾರಿ ಪಿಕಪ್ ಡ್ರಾಪ್ ಮಾಡ್ಕೊಂಡಿದ್ದಾರೆ. ಚಿನ್ನ ಸ್ಮಗ್ಲಿಂಗ್ ಆರೋಪಿ ರನ್ಯಾ, ಅವರ ಮಲತಂದೆ DGP ಅಂತೇಳಿ. ಅಂದರೆ ಆಲ್ರೆಡಿ ಇವರ ತಾಯಿ ಏನಿರ್ತಾರೆ, ಆಲ್ರೆಡಿ ಅವ್ರಿಗೊಂದು ಮದುವೆ ಆಗಿರುತ್ತೆ, ಅದು ಬೇರೆ ಏನಾಗಿರುತ್ತೆ, ಅವರನ್ನು ಮಲತಂದೆ ಆಗಿರುವಂಥ ಇವರು ಮದುವೆ ಆಗಿರ್ತಾರೆ. ಇವರ ಮಗಳಲ್ಲ, ಬಟ್ ಏನು ಹೇಳ್ತಾರೆ, 2ನೇ ಹೆಂಡತಿಯ ಮಗಳು. ತಂದೆ ಹೆಸರು ಬಳಸ್ಕೊಳ್ತಾ ಇದ್ರಂತೆ ರನ್ಯಾರಾವ್. ಓಕೆ, ತಂದೆ ಹೆಸರು ಬಳಸಿ ಏರ್ಪೋರ್ಟ್ ಪ್ರೋಟೋಕಾಲ್ ಪಡೀತಾ ಇದ್ರು.
ಆರೋಪ. ಚಿನ್ನಕಳ್ಳ ಸಾಗಾಣಿಕೆ ಕೂಡ ಸರ್ಕಾರಿ ಕಾರ್ ಬಳಸ್ತಿರುವ ಶಂಕೆ. ಸರ್ಕಾರಿ ಕಾರ್ ಬಂದಾಗ ಅದರಲ್ಲಿ ಈ ಕಲರ್ ಈಗ ಮಿನಿಸ್ಟ್ರಿಗಳಿಗೆ ಇರೋದಿಲ್ಲ, DGP ವರ್ಗಕ್ಕೆಲ್ಲ ಈ ಲೈಟ್ ಕಲರು ಎಲ್ಲ ಇರುತ್ತಲ್ಲ ಗೂಟದ ಕಾರು, ಅದರಲ್ಲಿ ಚಿನ್ನ ಸಾಗಣೆ ಮಾಡಿದ್ರೆ ಯಾರು ಕೇಳ್ತಾರೆ? DGP ರಾಮಚಂದ್ರ ರಾವ್, ಅದೇ ರಾಮಚಂದ್ರ ರಾವ್ ಅವರ 2ನೇ ಹೆಂಡತಿಯ ಮಗಳು. ರಾಮಚಂದ್ರ ರಾವ್ ಅವರ ಸರ್ಕಾರಿ ಕಾರಲ್ಲೇ ಪಿಕಪ್ ಡ್ರಾಪ್ ಪಡೀತಾ ಇದ್ರ. ರನ್ಯಾ ಟ್ರಾವೆಲ್ಸ್ ಹಿಸ್ಟ್ರಿ ಪಡೆದು ಪರಿಶೀಲನೆ ಮಾಡ್ತಾ ಇದೆ DRI. ರಾಮಚಂದ್ರ ರಾವ್ ಕಾರು ಚಾಲಕರ ತನಿಖೆ ಸಾಧ್ಯತೆ ಇದೆ, ಅವರ ಕಾರು ಚಾಲಕರದ್ದು. ಆಮೇಲೆ ರಾಮಚಂದ್ರ ರಾವ್ ಅವರನ್ನು ರಜೆ ಮೇಲೆ ಕಳಿಸಿದೆ ಸರ್ಕಾರ.